ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇಸಲಾರದ ಒಂದು ಗಂಟು ನೆಂಟು ಎರಡೂ ಸಿಕ್ಬಿಡೈತೆ. ಈ ಕಡೆ ಬಿಡದಿನಲ್ಲಿ ರೈತರ ಜಮೀನಿಗೆ ತಗೊಂಡು ನಾನು ಟೌನ್ಶಿಪ್ ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಅದು ಹೆಂಗೆ ಹೇಳ್ತಾರೆ, ಬೇಕಾಗಿರೋರು ಕೊಡ್ರಿ, ಬೇಡ ಅಂದವ್ರು ಕೊಡಬೇಡಿ, ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ. ಆಯ್ತಪ್ಪ, ನಿನ್ನ ಅದೃಷ್ಟ ಇರೋವರೆಗೂ ನೀನು ಕೂಗಾಡ್ಕೊತೀಯ. ಅದೃಷ್ಟಕ್ಕೆ ಹೋಗ್ಬಿಟ್ರೆ ಗ್ರಹಗತಿಗಳು ಮೇಲೆ ಬಂದರೆ ಯಾವತ್ತು ನೀನು ತಣ್ಣಗಾಯ್ತೀಯ. ಅಲ್ಲಿವರೆಗೂ ಒಂದು ಸ್ವಲ್ಪ ಕೂಗಾಡ್ಕೊ ಇರಲಿ. ಆದರೆ ಅದಿರಲಪ್ಪ, ಈಗ ನಿನ್ನ ಮಂತ್ರಿಮಂಡಲನೇ ಸರಿ ಇಲ್ವಲ್ಲ. ನೆಕ್ಸ್ಟು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾಯಿದೆ. ಚರ್ಚೆಗೆಲ್ಲ ಮಂತ್ರಿಮಂಡಲಗಳೇ ಇಲ್ಲ ಹಂಗಂದ್ರೆ ಯಾರ್ಯಾರನಿಗೆ ಚರ್ಚೆ ಕಳಿಸ್ತೀಯ? ಈಗ ಮಂತ್ರಿ ಮಾಡಿಬಿಟ್ಟು ಮಂತ್ರಿನಿಗೆ ಖಾತೆ ಇಲ್ಲದೆ ಅವ್ರನ್ನ ಹೋಗಿ ಬರಾಪರಿ ಇದನ್ನೀಗ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತೆ ಅಂತೀಯಲ್ಲ. ಯಾರು ಬುದ್ಧಿವಂತರ ಮಾಡೋಂಥ ಕೆಲಸನ ಇದು? ಬುದ್ಧಿವಂತರು ಯಾರಾದರೂ ಈ ಥರ ಮಾಡ್ತಾರಾ? ಏನೋ ಎಲ್ಲರಿಗೂ ಖಾತೆ ಕೊಟ್ಬಿಟ್ಟು ನೀವು ಇಂತಿಂಥ ಜಿಲ್ಲೆಗೆ ನೀವು ಉಸ್ತುವಾರಿಗಳು, ನೀವು ಇದನ್ನೀಗ ವಹಿಸ್ಕೊಂಡು ನೆರವೇರಿಸಿ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾರೆ, ನೋಡಿದ್ದೀನಿ. ಅಲ್ಲಪ್ಪ, ನೀನು ಮುಖ್ಯಮಂತ್ರಿಯಾಗಿ ನಿನ್ನ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥವ್ರಿಗೆ ಖಾತೆ ಕೂಡ ಹಂಚಕ್ಕಾಗಿಲ್ಲ ಅಂದರೆ ನೀನೆಂಥ ಮುಖ್ಯಮಂತ್ರಿ ಹೇಳು? ಎಲ್ಲದಕ್ಕೂ ಹೈಕಮಾಂಡ್ ಎಲ್ಲದಕ್ಕೂ ಮಾಡಿಬಿಟ್ಟು ಏನು ಉದ್ಧಾರ ಮಾಡಿಬಿಡ್ತಾರೆ. ಈಗಲೇ 2 ತಿಂಗಳಾಯಿತು, ಇನ್ನೂ ಎಷ್ಟು ತಿಂಗಳಾಗಬೇಕು? ಇನ್ನು ಎಷ್ಟು ತಿಂಗಳಾದ ಮೇಲೆ ಮಾಡೋದು? ಅದರಲ್ಲಿ ಈಗ ವಿಜಯನಗರದ ಕೃಷ್ಣಪ್ಪನಿಗೆ ಮಂತ್ರಿ ಪದವಿ ಕೊಟ್ಟಿಲ್ಲ, ಅವ್ರು ಕೋಪ ಮಾಡಿಕೊಂಡು ಕೂತಿದ್ದಾರೆ. ಮತ್ತು ಸಿದ್ದರಾಮಯ್ಯನ ಸಹಪಾಠಿ ಒಬ್ಬರು ಯಾರವರು, ಅದೇ ಅವ್ರ ಜನದವರೇ ಒಬ್ಬರು ಆದವರು, ಅವ್ರು ಕೋಪ ಮಾಡಿಕೊಂಡು ಅವ್ರು ಕೂತಿದ್ದಾರೆ. ಅರ್ಥ ಆಯ್ತಾ? ಲೇಡೀಸ್ಗೆ ಯಾರಿಗೂ ಮಾಡಿಲ್ಲ ಅಂತ ಲೇಡೀಸ್ ಎಲ್ಲರೂ ಕೋಪ ಮಾಡ್ಕೊಂಡು ಕೂತವ್ರೆ. ಮತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಅವ್ರು ಕೋಪ ಮಾಡ್ಕೊಂಡು ಕೂತವ್ರೆ. ನೀವು ಯಾರಿಗೆ ಸರಿ ಮಾಡ್ತೀರಾ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ? ಕಮ್ಮಿ ಅಂದ್ರೂ 3 ಇಲ್ಲ 4 ಜನನಿಗೆ ರಿಷಫಲ್ ಮಾಡಬೇಕು. ಯಾರ್ಯಾರು ಮಾಡ್ತೀರಾ? ಅಲ್ಲ, ಜಮೀರ್ ಅಹ್ಮದ್ದು ಬೇಡ್ದಾಗಿತ್ತು, ಆಯಪ್ಪನ ತಗೊಂಡೆ. ನಾಗೇಂದ್ರ ಬೇಡ್ದಾಗಿತ್ತು, ಆಯಪ್ಪನ ತಗೊಂಡೆ. ಮತ್ತು ಬೆಂಗಳೂರಲ್ಲಿ ಎಷ್ಟು ಜನ ಮುಸ್ಲಿಮ್ಗೆ ಮಂತ್ರಿಗಿರಿ? ಪಾಪ ಯಾರವನು ಜಮೀರ್ ಅಹ್ಮದ್ಗೆ ಕೊಟ್ಟರೆ ಮೈಸೂರಲ್ಲಿ ಇರ್ತಕ್ಕಂಥ ಅಜಿತ್ ಸೇಠಿಗೆ ಕೊಟ್ಟಿದ್ರಿ, ಏನಾಗೋಗಿತ್ತು ನಿಮ್ಮ ಗಂಟು? ಮೈಸೂರಲ್ಲಿ ಇದಾಗ್ತಾಯಿತ್ತು ತಾನೇ? ಅದೂ ಮಾಡಲಿಲ್ಲ. ಅದು ಡಿ ಕೆ ಯಾರಿಗೆ? ಸಿದ್ದರಾಮಯ್ಯನಿಗೆ ಅಲ್ಲಿ ತೊಂದರೆ ಆಗಬೇಡ್ದಲ್ಲ. ಸಿದ್ದರಾಮಯ್ಯನಿಗೆ ಯಾರು ಹೈಯೆಸ್ಟಾಗಿ ಬೆಳಿಬೇಡ್ದು, ಒಬ್ಬರು ಬೆಳಿಬೇಡ್ದು. ಯಾಕೆ ಆ ಅಪ್ಪ ಇರೋವರೆಗೂ, ಜೀವಂತವಾಗಿರೋವರ್ಗ. ಈ ಸಾರಿ ಒಂದೇ ಲಾಸ್ಟು ಸಿದ್ದರಾಮಯ್ಯ, ನಿನ್ನ ಕತೆ ಮುಗ್ದಾಯಿತು. ಇನ್ನು ಮುಂದೆ ನಿನಗೆ ಬೇರೆಯವ್ರು ಬರ್ತಾರೆ ಉತ್ತರ ಕೊಡೋಕ್ಕೆ. ಅರ್ಥ ಆಯ್ತಾ? ನೀನು ಅಂದ್ಕೊಂಡಂಗೆಲ್ಲ ಎಲ್ಲ ಟೈಮೂ ನಿಂದೇ ನಡೀತದೆ ಮಾತು ಅನ್ನೋದಲ್ಲ. ಅರ್ಥ ಆಯ್ತಾ? ಇದ್ದಾಗಲೇ ಏನೂ ಮಾಡೋಕ್ಕಾಗಿಲ್ಲ, ಇಲ್ಲದಿದ್ದಾಗ ಏನಪ್ಪ ಇದು ಮಾಡ್ಕೊತೀಯ ಸಿದ್ದರಾಮಯ್ಯ ಅವರೇ? ಮಂತ್ರಿ ಪದವಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಏನೂ ಕಟ್ಟಾಕಲಿಲ್ಲ, ಹಿಂಗೆ ದಿನ ತುಂಬಿಸ್ಕೊಂಡು ಬಂದ್ಬಿಟ್ಟೆ. 3 ವರ್ಷ ಏನು, ಯಾವ ರೋಡು ರಿಪೇರಿ ಇಲ್ಲ, ಯಾವ ರೋಡ್ಗೂ ಹಳ್ಳ ಮುಚ್ಚಿಸ್ಲಿಲ್ಲ, ಮತ್ತು ಯಾವುದು ಹೊಸದಾಗಿ ಕಾರ್ಯಕ್ರಮಗಳು ಒಂದು ಕಾರ್ಯಕ್ರಮನೂ ಮಾಡಲಿಲ್ಲ. ಇನ್ನೇನು ಮಾಡಿದ್ದೀರಾ? ಅದೇ 5 ಫ್ರೀ ಬೇಸ್ ಕೊಟ್ಟಿದ್ದೀನಿ. ಏನು ಫ್ರೀ ಬೇಸು? ಅವೆಲ್ಲ ಹಳ್ಳ ಹಿಡ್ಕೊಂಡು ಕೂತವೆ. ಈಗ ಭಾಗ್ಯಲಕ್ಷ್ಮಿನಲ್ಲೇನೋ ನಿನ್ನೆ ಯಾರೋ ಹೇಳ್ತಾಯಿದ್ರು, ಕೊಪ್ಪಳದಲ್ಲಿ 7,000 ಜನಕ್ಕೆ ಮೋಸ ಆಗಿದೆ, ಅದು ಹಂಗೆ ಹಿಂಗೆ ಸತ್ತವ್ರ ಹೆಸರನ್ನೆಲ್ಲ ತಗೊಂಡವ್ರೆ ಹೆಂಗಂತ ಟಿ ವಿನಲ್ಲಿ ಮಾಧ್ಯಮದವರು ಬೊಬ್ಬೆ ಹೊಡ್ಕೊತಾಯಿದ್ರು. ಇದು 7,000 ಆಗುತ್ತೆ, 19,000 ಆಗುತ್ತೆ. ಅದು ಯಾವುದೋ ಇನ್ನೊಂದು ಏರಿಯಾದಲ್ಲಿ 19,000 ಜನ ಒಂದೇ ಖಾತೆಗೆ ಹೆಸರು, ದುಡ್ಡು. ಯಾರ ಖಾತೆ ಅದು? ಸಿದ್ದರಾಮಯ್ಯನ ಖಾತೆನಾ ಇಲ್ಲ ಡಿ ಕೆ ಶಿವಕುಮಾರ್ ಖಾತೆನಾ ಇಲ್ಲ ಯಾರೋ ರಾಹುಲ್ ಗಾಂಧಿ ಖಾತೆಗೆ ಹೋಯ್ತಾ ಇರ್ಬೋದು. ಅದಕ್ಕೆ ಅದು ಒಂದೇ ಖಾತೆಗೆ ಹೋಗಿದೆ.
ಹಾಂ, ರಾಮಾಯಣ ಇಲ್ಲ, ಒಂದೇ ಸತಿ ಹಂಚ್ಬಿಟ್ರೆ ನೀವು ಇಲ್ಲಿ ಕದ್ದು ಕೊಡೋ ಬದಲು ಡೈರೆಕ್ಟಾಗಿ ಅವ್ರಿಗೆ ಊಟ ಆಯ್ತದಲ್ಲ. ಸುದ್ದಿನೇ ಇಲ್ಲ. ಅಲ್ಲೊಂದು 5,000 ಕೋಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳದ್ದು ದುಡ್ಡು ಕೊಟ್ಟಿಲ್ಲ ಹಂಗಂತೇಳಿ 5,000 ಕೋಟಿ ಅದು ಹೋಯ್ತು. ನಾಗೇಂದ್ರ 189 ಕೋಟಿ ನಿಗ ನುಂಗಿ ನೀರು ಕುಡ್ದ, ಅದು ಹೋಯ್ತು. ಜನರ ದುಡ್ಡಿನಿಗ ನೀವು ಹೆಂಗೆ ತಿಂತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ? ಒಂದು ಚೂರು ಯಾವ್ರಿಗಾದ್ರೂ ಒಬ್ರಿಗಾದ್ರೂ ಅಯ್ಯೋ ಅನ್ಸುತ್ತಾ? ಹೊಟ್ಟೆ ಉರಿತಾ ಇದೆಯಾ? ಹೇಳಿ ಡಿ ಕೆ ಶಿವಕುಮಾರ್ ಅವರೇ. ಈ ಥರ ಸ್ಥಿತಿನಲ್ಲಿ ಈಗ ಯಾರ ಕೈಲಿ ರಾಜೀನಾಮೆ ಇಸ್ಕೊತೀರಾ? ಜಮೀರ್ ಅಹಮದ್ ಕೈಲಿ ಇಸ್ಕೊತೀರಾ? ಇಲ್ಲ ಮುನಿಯಪ್ಪನ ಕೈಲಿ ಇಸ್ಕೊತೀರಾ? ಇಲ್ಲ ಎಚ್ ಸಿ ಬಾಲಕೃಷ್ಣನ ಹತ್ರ ಇಸ್ಕೊತೀರಾ? ಮತ್ತು ಇನ್ಯಾರು ಹರ್ಷದ್ ಹತ್ರ ರಾಜೀನಾಮೆ ಇಸ್ಕೊತೀರಾ? ಮತ್ತು ಇನ್ಯಾರು ಕೊಡ್ತಾರೆ? 3-4 ಜನ ಕೊಟ್ಟರೆ ನೋಡಪ್ಪ, ಈ ಹಿಂದೆ ದೊಡ್ಡವ್ರನ್ನೆಲ್ಲರೂ ಒಂಚೂರು ಸಮಾಧಾನ ಮಾಡ್ಬೋದು. ಇಲ್ಲ ಹಂಗಂದರೆ ಅವ್ರ ದಾರಿ ಅವ್ರು ನೋಡ್ಕೊಂಡು ಅಂತಂದರೆ, ಕೃಷ್ಣಪ್ಪ ಅವರೇನು ಅವ್ರ ದಾರಿ ನೋಡ್ಕೊತೀನಿ ಅಂತ ಹೇಳೋದಿಲ್ಲ. ಅವರು ಸಾಮಾನ್ಯವಾಗಿ ತುಂಬ ಗಾಂಭೀರ್ಯವಂತ ವ್ಯಕ್ತಿ. ಅವ್ರು ಹೇಳಿದ್ದಾರೆ ಹೆಂಗಂತಂದರೆ ಅವ್ರ ದಾರಿ ಅವ್ರು ನೋಡ್ಕೋತಾರೆ. ಯಾಕೆಂದರೆ ನೀವು ಇಂಥ ಶುದ್ಧವಾದ ಕೆಲಸ ಮಾಡಿದಿರಂಗಂತ ಅವರು ಹೆಂಗೆ ನಿಮ್ಮನ್ನೀಗ ನಂಬಬೇಕು? ಅವರು ಹೆಂಗೆ ನಿಮ್ಮ ಹಿಂದೆ ಓಡಾಡಬೇಕು ಅವರು? ಹಾಂ, ಅರ್ಥ ಆಯ್ತಾ? ಅಲ್ಲಪ್ಪ, ಅವ್ರು ಏನೂ ಕೇಳದೆ 6 ಸತಿ MLA ಆಗಿದ್ದಾರೆ. ಏನೂ ಕೇಳದೆ ಸುಮ್ಮನೆ ಕೂತಿರ್ರಿ ನೀವು ಹಂಗಂತ. ಮಗ ಬೇರೆ ಒಬ್ಬ ಅವನು 3 ಸತಿ ಗೆದ್ದವನಲ್ಲ, ಅವನಿಗಾದ್ರೂ ಕೊಡಬೇಕಲ್ಲ. ಅವನಿಗೂ ಇಲ್ಲ. ಮತ್ತು ಇನ್ಯಾರು ಕೊಡ್ತೀರಾ ಹೇಳಿ? ನಿಮ್ಮ ಕಣ್ಣೆದ್ರಿಗೆ ಯಾರು ಕಂಡ್ರೋ ಅವ್ರಿಗೆ ಕೊಟ್ಬಿಟ್ರೆ, ನಿಮ್ಮ ಕಣ್ಣೆದ್ರಿಗೆ ಬರಲಿಲ್ಲ ಅವರು ಯಾರು ಕೃಷ್ಣಪ್ಪ ಅವರೇನು ಅವ್ರಿಗೇನೋ ಯಾರಿಂದೆ ಯಾರ ಮನೆಗೆ ಹೋಗ್ಬಿಟ್ಟು ನನಗೆ ಕೊಡಯ ಹಂಗಂತ ಕೇಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಈಗೆಲ್ಲ ಹೋಗಿ ಎಲ್ಲ ನಿಮ್ಮ ಜನರಲ್ ಸೆಕ್ರೆಟ್ರಿನೂ ಹೋಗಿ ಮಾತಾಡೋರೆ. ನೀವು ಹೋಗಿ ಮಾತಾಡಿದ್ದೀರ ಡಿ ಕೆ ಶಿವಕುಮಾರ್ ಕೃಷ್ಣಪ್ಪ ಅವ್ರ ಹತ್ರ. ಕೃಷ್ಣಪ್ಪ ಅವ್ರು ಏನು ಹೇಳಿದ್ರು? ಯಾವ ಮಾತು ಕೇಳಬೇಡ, ಮಂತ್ರಿ ಪದವಿ ಇದೆಯಾ ತಂದು ಕೊಟ್ಬಿಟ್ಟು ಆಮೇಲೆ ಮಾತಾಡಿ, ಇಷ್ಟೇ ಹೇಳೋದವರು. ಯಾಕೆ ಹಂಗಂತಂದರೆ ಅವ್ರಿಗೆ ಅಷ್ಟೊಂದು ಬೇಸರ ಮಾಡಿದ್ದೀರ ನೀವು. ಆ ಬೇಸರದಲ್ಲಿ ಇನ್ನೇನು ಹೇಳ್ತಾರೆ ಅವರು? ಹಾಂ, ಹೇಳಿ. ಡಿ ಕೆ ಶಿವಕುಮಾರ್ ಅವರು ನಿಮ್ಗಾದ್ರೂ ಹಂಚುವಾಗ ಒಂದು 10 ನಿಮಿಷ ಆಲೋಚನೆ ಮಾಡ್ಕೋಬೇಕಲ್ವ? ಒಂದು ಹೆಣ್ಣು ಮಗಳಿಗೆ ಖಾತೆ ಹಂಚಿಲ್ಲ ಹಂಗಂತಂದರೆ ನೀವು ಯಾವ ರೀತಿ? ಹಾಂ, ಹೇಳಿ. ಅಲ್ಲ ರೀ, 135 ಜನ ನಿಮ್ಮ ಕ್ಷೇತ್ರದ ಜನ ಗೆದ್ದಿರೋದ್ರಲ್ಲಿ ಒಂದು ಹೆಣ್ಮಗಳಿಗೆ ನೀವು ಮಂತ್ರಿ ಪದವಿ ಕೊಟ್ಟಿದ್ದಿದ್ರೆ ಏನು ಗಂಟು ಹೋಗ್ಬಿಡ್ತಾಯಿತ್ತು ನಿಮಗೆ ಡಿ ಕೆ ಶಿವಕುಮಾರ್ ಅವರೇ? ಅದು ಕೊಡೋಕ್ಕಾಗಿಲ್ಲ. ಅದು ಯಾರೋ ಕೊಟ್ಟಿದ್ದೀರಾ ಪಾಪ, ಅದು MLCಗೆ. ಆ MLC ಅದನ್ನು ಕೂಡ ಯಾರು ನಮ್ಮ ಬುದ್ಧಿವಂತ ಸಿದ್ದರಾಮಯ್ಯನವರು ಬೇಡಮ್ಮ ನೀನು ಮಾಡ್ಕೋಬೇಡ ಹಂಗಂತ ಹೇಳಿದ್ರಂತೆ. ಇಲ್ಲ ಅಂದರೆ ನನ್ನ ಮಗ ರಿಸೈನ್ ಮಾಡ್ತಾನೆ. ಯಾವ್ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು? ಪತ್ರಕರ್ತರು ಹೇಳೋದು ಸತ್ಯನಾ, ಇಲ್ಲ ಸಿದ್ದರಾಮಯ್ಯ ಹೇಳೋದು ಸತ್ಯನಾ? ಬ್ಲ್ಯಾಕ್ ಮೇಲ್ ಮಾಡೋದೇನು ರೀ ನಿಮ್ಮ ಕೆಲಸ ಎಲ್ಲ ಜೀವನ ಪೂರ್ತಿ ಸಿದ್ದರಾಮಯ್ಯ ಅವರೇ? ಹಾಂ, ನೆನ್ನೆ ತಾನೇ ಹೇಳಿದೆ, ನೆನ್ನೆ ಒಂದು ಇದರಲ್ಲಿ ಹೇಳಿದೆ, ನೀವು ಎಲ್ಲಿಂದ ಯಾರ್ಯಾರಿಗೆ ಏನೇನು ಮಾಡ್ಕೊಂಬಂದಿದ್ದೀರ ಉದ್ದಕ್ಕೂ ಎಲ್ಲ ಕಥೆನೂ ಕೂಡ ನಾವುಗಳು ಸುಮ್ಮನೆ ಕೂತಿದ್ದಾಗ ಎಲ್ಲ ಫಾಲೋ ಮಾಡಿದ್ದೀವಿ. ಆದರೆ ಅದು ಸರಿಯಾದ ಕ್ರಮ ಅಲ್ಲ ನೀವು ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರೇ. ಹೇಳಿ ಸರ್, ಡಿ ಕೆ ಶಿವಕುಮಾರ್ ಅವರು ಇರಲಿ, ನೀವಿರಿ, 1-2 ನಿಮಿಷ ಡಿ ಕೆ ಶಿವಕುಮಾರ್ ಮಾತಾಡ್ಕೊಂಬತ್ತೀನಿ. ಯಾರಿಗೆ ರಾಜೀನಾಮೆ ಮಾಡಿಸ್ತೀರಾ? ಮುನಿಯಪ್ಪನ ಕೈಲಿ ಮಾಡಿಸ್ತೀರಾ? ಇಲ್ಲ ಜಮೀರ್ ಅಹಮದ್ ಕೈಲಿ ರಾಜೀನಾಮೆ ಮಾಡಿಸ್ತೀರಾ? ನಾಗೇಂದ್ರನ ಕೈಲಿ ಮಾಡಿಸ್ತೀರಾ? ಇಲ್ಲ ಹರ್ಷದ್ ಖಾನ್ ಹತ್ರ ಮಾಡಿಸ್ತೀರಾ? ಯಾರ ಕೈಲಿ ಮಾಡಿಸ್ತೀರಾ? ಬೇಕು 3 ಜನ ಬೇಕು. ಈಗ 3 ಜನ ಕೊಟ್ಟರೆ ನಿಮ್ಮದು ಒಂದು ಲೆವೆಲ್ ಆಗ್ತದೆ. 4 ಜನ ಕೊಟ್ಟರೆ ಇನ್ನೊಂದು ಲೆವೆಲ್ ಆಗ್ತದೆ. ಆ ಹೆಣ್ಮಕ್ಳಿಗೂ ಒಂದು ದಾರಿ ಸಿಗುತ್ತೆ, ಯಾರಿಗೋ ಒಬ್ರಿಗೆ. ಆವಾಗ ಜಗಳ ಗುದ್ದಾಟ ಯಾವುದೂ ಇರೋಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ, ಡಿ ಕೆ ಶಿವಕುಮಾರ್ ಅವರೇ, ನೀವೇ ಬುದ್ಧಿವಂತ ಅಂತ ಅಂದ್ಕೊಳ್ಳೋದು ದೊಡ್ಡತನ. ಯಾಕೆ ಹೇಳಿ? ಹೈಕಮಾಂಡ್ ಮಾಡುತ್ತೆ ಅಂತೇಳಿ ಹೈಕಮಾಂಡ್ ಮೇಲೆ ಹಾಕ್ಬಿಟ್ಟು ನೀವು ತಪ್ಪಿಸ್ಕೊಂಡು ಓಡಾಡೋದಲ್ಲ. ನಿಮ್ಮ ಖಾತೆ, ನಿಮ್ಮ ಸಹಪಾಠಿಗಳು ಯಾರ್ಯಾರು ಇರಬೇಕು, ಯಾರು ಇರಬಾರ್ದು ಅನ್ನೋದಕ್ಕೆ ನೀವು ನಿರ್ಧಾರ ತಗೋಬೇಕು. ಅವ್ರು ಹೈಕಮಾಂಡ್ನವ್ರು ಹೇಳ್ತಾರೆ, ಆದರೆ ನಂಗೆ ಇಂಥವ್ರು ಬೇಕು ಹಂಗಂತ ನೀವು ಕೇಳಬೇಕು. ಕೇಳದೆ ಯಾವುದು ಸಿಕ್ಕಲ್ಲ, ಯಾವುದಕ್ಕೂ ಆಗೋದು ಇಲ್ಲ. ಅರ್ಥ ಆಯ್ತಾ? ಈ ಥರವಾಗಿ ನೀವು ರಾಜಕಾರಣ ಮಾಡಿದ್ರೆ ಇನ್ನು
2 ವರ್ಷ ಯಾವ ರೀತಿ ರಾಜಕಾರಣ ಮಾಡ್ತೀರಾ? ಈಗ ನೆಕ್ಸ್ಟ್ ಅಧಿವೇಶನಕ್ಕೆ ಬರ್ತಾರೆ. ಅಧಿವೇಶನಕ್ಕೆ ಯಾವ್ಯಾವ ಮಂತ್ರಿಗೆ ಎಲ್ಲಿ ಕೂರಿಸ್ತೀರಾ? ಯಾವ ಇನ್ನು ಕ್ಯಾಬಿನೆಟ್ಗೆ ಇದನ್ನೇ ಕೊಟ್ಟಿಲ್ಲಪ್ಪ ಯಾರಿಗೂ ಮಂತ್ರಿ ಪದವಿನೀಗ ಒಬ್ಬರಿಗೂ. ಮಂತ್ರಿ ಪದವಿ ಇಲ್ಲದೆ ಹೆಂಗೆ ಅವರು ಮಾತಾಡ್ತಾರೆ? ಯಾರು ಮಾತಾಡ್ತಾರೆ ಹೇಳಿ? ಎಲ್ಲದಕ್ಕೂ ನೀವೇ ಹೇಳ್ಬಿಡ್ತೀರಾ? ನಿಮ್ಮ ಹತ್ರನೇ ಇಕ್ಕೊಂಬಿಡಿ ಎಲ್ಲ ಖಾತೆನೂ. ರಾಮಾಯಣನೇ ಇಲ್ಲಪ್ಪ, ಎಲ್ಲದಕ್ಕೂ ಉತ್ತರ ನೀವೇ ಹೇಳಿದ್ರೆ ಆಯಿತು. ಅದಕ್ಕೆ ಹೆಂಗೋ IAS ಅಧಿಕಾರಿಗಳವ್ರೆ, ಅವ್ರು ರಿಪೋರ್ಟ್ ಕೊಡ್ತಾರೆ, ತಗೊಳಪ್ಪ ರಿಪೋರ್ಟು ಅಂತ ಅವ್ರು ಕೊಟ್ಟರೆ ಮುಗಿದೋಯ್ತು. ಅವ್ರಿಗೂ ಬೇರೆ ಮಂತ್ರಿ ಆದ್ರೂ ಹಂಗೇನೆ IAS ಅಧಿಕಾರಿನೇ ಕೊಡೋದು. ಈಗ ನೀವು ಅದೇ ಮಾಡಿ ಹೇಳಿ. ಯಾರು ಯಡಿಯೂರಪ್ಪ ಆಗಿರಲಿಲ್ವಾ ಅವರಿದ್ದಾಗ? ಬರೀ ಹೆಂಗೆ ಇದು ಗೊತ್ತಾ, ರಾಜಕೀಯನಿಗ ನೋಟ ಅಂತ ಇದು, ನೋಟ. ರಾಜಕೀಯ ಒಳ ನೋಟ ಇದು. ಸರಿ, ನೋಡೋಕ್ಕಷ್ಟೇ ಅದು ಚೆನ್ನಾಗಿರುತ್ತೆ, ನೀವು ಮಾತಾಡೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಆದರೆ ಅದು ಕಾರ್ಯರೂಪಕ್ಕೆ ತಗೊಂಡ್ರೆ ಅದು ಚೆನ್ನಾಗಿರಲ್ಲ. ತುಂಬ ಆಲೋಚನೆ ಮಾಡಬೇಕು, ಪ್ರತಿಯೊಂದೂ ಹೆಜ್ಜೆಗ ಗುರುತು ಕಂಡುಹಿಡಿಬೇಕು. ಆವಾಗಲೇ ಇದು ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಆಗುವಗಳನ್ನೆಲ್ಲ ವಿಷಯನೂ ಕೂಡ ಇದಾಗುತ್ತೆ. ಅದರಿಂದ ಯಾರಕ್ಕೆ ರಾಜೀನಾಮೆ ಮಾಡಿಸ್ತೀರ ಅಂತಲೇ ಐಡಿಯಾ ಇಲ್ಲ ನನಗೆ. ನಾನು ಸುಮ್ಮನೆ ಅಂದಾಜಿಗೆ ಹೇಳಿದೆ ಅಷ್ಟೇ. ಹಿಂಗೆ ಯೂಟ್ಯೂಬು ಮತ್ತು ಇವರು ಎಲ್ಲರೂ ವೀಡಿಯೋದಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡು ನಾನು ಹಿಂಗೆ ಹೇಳಿದ್ದೀನಿ ಅಷ್ಟೇ. ಆದರೆ ನಾನು ಪಕ್ಕ ಅಂತೂ ಹೇಳಲ್ಲ, ಯಾಕೆ ಅಂತಂದರೆ ಸುಳ್ಳಾಯ್ತದೆ. ಸುಳ್ಳಾದ್ಮೇಲೆ ನಾವು ಆಮೇಲೆ ಸಮಾಜದಲ್ಲಿ ಹೇಳೋವಂಥ ನ್ಯೂಸು ಸುಳ್ಳಾಗ್ಬಿಟ್ರೆ ಚೆನ್ನಾಗಿರಲ್ಲ. ಆದಷ್ಟು ಸಾಧ್ಯ ಆದಷ್ಟು ಸತ್ಯ ಹೇಳಬೇಕು ಅಂತ ನಾನು ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ಪತ್ರಕರ್ತರ ರೀತಿ ಸುಳ್ಳು ಹೇಳಿ ಸುಳ್ಳು ಮಾಹಿತಿ ಕೊಡಬೇಕು ಅನ್ನೋದು ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಪತ್ರಕರ್ತರು ಹೇಳ್ತಾರೆ 1 ಡಜನ್ನು. ಈಗ ಇದಾಗ್ಬಿಟ್ಟಿದೆ, ಇದು ಎಕ್ಸ್ಕ್ಯೂಸ್ ಸ್ಟೋರಿ, ನಮ್ಮಲ್ಲೇ ಮಾತ್ರ ಸುಳ್ಳನ್ನು ತೋರಿಸುತ್ತೇವೆ. ಯಾರು ತೋರಿಸ್ರೆ ಏನು ರೀ, ಸಮಾಜಕ್ಕೆ ನ್ಯೂಸ್ ಕೊಡ್ರಿ ಫಸ್ಟು ಅಂತಂದರೆ, ಇಲ್ಲ ಇದು ನಮ್ಮಲ್ಲೇ ಅಂತ ಹೇಳ್ಕೊಂಡು ಈ ಥರ ಮಾಡಿ ಹಾಳು ಮಾಡಿ ಇಟ್ಟಿದ್ದೀರಲ್ಲ ಆ ಸಮಾಜನ, ಇದು ಸರಿನಾ? ಸರಿಯಾದ ಕ್ರಮನಾ? ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.